9 ಜಿಂಕೆ ಒಂದು ಕಾಡಹಂದಿಯನ್ನ ಬೇಟೆಯಾಡಿದಂತಹ ವ್ಯಕ್ತಿಯೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಜಿಂಕೆ ಬೇಟೆಯಾಡಿದವನನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದು, ಮೂವರು ಪರಾರಿಯಾಗಿದ್ದಾರೆ. 9 ಜಿಂಕೆ ಒಂದು ಕಾಡು ಹಂದಿಯ ಸಮೇತ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಬನ್ನೇರುಘಟ್ಟ ಬಳಿಯ ನೈಸ್ ರೋಡ್ ಟೋಲ್ ಬಳಿ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಗುಬ್ಲಾಳ ನಿವಾಸಿ ಪ್ರತಾಪ್ ಬಂಧಿತ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧಿತನಿಂದ 2 ಬಂದೂಕು, 2 ಕಾರು, 1 ಬೈಕನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜಿಂಕೆ ಬೇಟೆಯಾಡಿದವನನ್ನ ಈಗ ಬಂಧಿಸುವಂತಹ ಕೆಲಸ ಆಗಿದೆ. ಈತನೇ ಆತ, ಪ್ರತಾಪ್ ಅಂಥೇಳಿ, ಗುಬ್ಲಾಳ ನಿವಾಸಿ. ಈತ 9 ಜಿಂಕೆ 1 ಕಾಡು ಹಂದಿಯನ್ನ ಬೇಟೆಯಾಡಿ ಚರ್ಮದ ಸಮೇತವೇ ತಗಲಾಕೊಂಡಿದ್ದಾರೆ. ಬಂಧಿತನಿಂದ 2 ಬಂದೂಕು, 1 ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಜೊತೆಗೆ ಮೂವರಿದ್ರು. ಆ 3 ಜನ ಈಗ ಪರಾರಿಯಾಗಿದ್ದಾರೆ. ಆ ಮೂವರಿಗಾಗಿ ಈಗ ಬಲೆ ಬೀಸುವಂತಹ ಕೆಲಸ ಆಗಿದೆ. ನೈಸ್ ರೋಡ್ ಟೋಲ್ ಬಳಿ ಈ 4 ಸಂಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಯಾವಾಗ ಪ್ರತಾಪನ ಬಂಧನ ಆಯಿತು, 3 ಜನ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧಿತರಿಂದ 2 ಬಂದೂಕು ಜೊತೆಗೆ 2 ಕಾರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಜಿಂಕೆ ಮತ್ತು ಹಂದಿಯನ್ನ ಬೇಟೆಯಾಡಿ ಇವರು ಮಾಂಸ ಮತ್ತು ಚರ್ಮವನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. 9 ಜಿಂಕೆಯ ಚರ್ಮ ಸಮೇತ 1 ಕಾಡು ಹಂದಿಯ ಸಮೇತ ಈಗ ಲಾಕ್ ಆಗಿರುವಂಥದ್ದು. ಭರ್ಜರಿ ಬೇಟೆಯಾಡಿದ್ದಾರೆ ಅಧಿಕಾರಿಗಳು.